ಸ್ಪರ್ಧಾತ್ಮಕ ಪರೀಕ್ಷಾ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಕರ್ನಾಟಕದ ಸಾಮಾನ್ಯ ಜ್ಞಾನದ ಬಗ್ಗೆ ಚರ್ಚೆ ಮಾಡೋಣ. ಈ ಕರ್ನಾಟಕದ ಸಾಮಾನ್ಯ ಜ್ಞಾನವು ಪ್ರಮುಖವಾಗಿ ಕರ್ನಾಟಕದ ವಿಶೇಷ ಕಲೆಗಳು, ಕರ್ನಾಟಕ ಸಂಗೀತ, ಹಿಂದೂಸ್ತಾನಿ ಸಂಗೀತ, ಸಂಗೀತ ಕ್ಷೇತ್ರದ ಪ್ರಸಿದ್ಧ ವ್ಯಕ್ತಿಗಳು, ಕರ್ನಾಟಕ ಮತ್ತು NCERT 2023ರ ಕರ್ನಾಟಕ ಟ್ಯಾಬ್ಲೋ, ಕರ್ನಾಟಕ ಸಾಹಿತ್ಯ ಪರಿಷತ್ತು, ಕರ್ನಾಟಕದ ಪ್ರಮುಖ ಮಹನೀಯರು, ಈ ಎಲ್ಲ ವಿಷಯಗಳನ್ನು ಈ ವಿಡಿಯೋ ಒಳಗೊಂಡಿರುತ್ತದೆ. ಆದ್ದರಿಂದ ವಿಡಿಯೋನ ಕೊನೆಯವರೆಗೆ ನೋಡಿ. ಕರ್ನಾಟಕದ ವಿಶೇಷ ಕಲೆಗಳನ್ನು ನಾವು ನೋಡುವುದಾದರೆ ಇಲ್ಲಿ ಬಿದಿರಿ ಕಲೆ. ಬಿದಿರಿ ಕಲೆಯು ಇದೊಂದು ಮಿಶ್ರ ಲೋಹ ಕಲೆಯಾಗಿದೆ. ಇದೊಂದು ಮಿಶ್ರ ಲೋಹ ಕಲೆ, ತಾಮ್ರ ಮತ್ತು ಸತುವನ್ನು ಒಳಗೊಂಡಿರ್ತಕ್ಕಂಥ ಒಂದು ಕಲೆಯಾಗಿದೆ. ಬಿದಿರಿ ಕಲೆ ಬಂತು. ಆದ ನಂತರ ಬಹಮನಿ ಸುಲ್ತಾನರ ಕಾಲದಲ್ಲಿ ಈ ಒಂದು ಕಲೆ ಇತ್ತು. ಪರ್ಷಿಯಾದಿಂದ ಬಂದ ಮಿಶ್ರಲೋಹ ಪರಿಣಿತರಿಂದ ಬೀದರ್ನಲ್ಲಿ ಆರಂಭವಾದ ಕಲೆ. ಅಂದರೆ ಇದು ಪರ್ಷಿಯಾದಿಂದ ಬಂದ ಒಂದು ಮಿಶ್ರಲೋಹವಾಗಿತ್ತು. ಬೀದರ್ನಲ್ಲಿ ಈ ಕಲೆಯು ಆರಂಭವಾಯಿತು. ಹೌದಾ? ಇನ್ನು ಕಿನ್ನಾಳ ಕಲೆಯನ್ನು ನಾವು ನೋಡುವುದಾದರೆ, ಕಿನ್ನಾಳ ಕಲೆಯು ಕೊಪ್ಪಳ ಜಿಲ್ಲೆಯ ಒಂದು ಗ್ರಾಮ. ಕಿನ್ನಾಳ ಎಂಬುದು ಒಂದು ಕೊಪ್ಪಳ ಜಿಲ್ಲೆಯ ಒಂದು ಗ್ರಾಮ. ಕಿನ್ನಾಳ ಇದು ಕಲೆಯೂ ಸಹ ಮತ್ತು ಇದೊಂದು ಗ್ರಾಮವೂ ಸಹ. ಕಿನ್ನಾಳ ಕಲೆ ಮರದ ಚಿತ್ರಕಲೆಯಾಗಿದೆ. ಅಂದರೆ ಮರದಿಂದ ಕೆತ್ತಲಾದ ಒಂದು ಕಲೆಯಾಗಿದೆ. ಇನ್ನು ಕಿನ್ನಾಳ ಕಲೆಯ ಒಂದು ಹಂತಗಳನ್ನು ನಾವು ನೋಡುವುದಾದರೆ, ಅತ್ಯಂತ ಹಗುರವಾದ ಕಟ್ಟಿಗೆಯಿಂದ ಗೊಂಬೆಗಳನ್ನು, ಆಟಿಕೆಗಳನ್ನು ತಯಾರಿಸುವುದು, ಆಮೇಲೆ ಕಿಟ್ಟದಿಂದ ವಸ್ತುಗಳಿಗೆ ಆಹಾರ ನೀಡುವುದು, ಆಮೇಲೆ ನಂತರ ಬಣ್ಣ ಹಚ್ಚುವುದು. ಅದಕ್ಕೆ ಬಣ್ಣ ಹಚ್ಚುವುದು ಅಂದರೆ ಇದು ಕಟ್ಟಿಗೆಯಿಂದ, ಹಗುರವಾದ ಕಟ್ಟಿಗೆಯಿಂದ ತಯಾರಿಸತಕ್ಕಂಥ ಒಂದು ಕಲೆಯಾಗಿದೆ. ಆಮೇಲೆ ವಿಜಯನಗರ ಅರಸರ ಕಾಲದಲ್ಲಿ ಹೆಚ್ಚು ಪ್ರಸಿದ್ಧಿ ಪಡೆದ ಕಲೆ ಯಾವುದಂದರೆ ಇಂಡಿಯಾಸ್ ರಿಪಬ್ಲಿಕ್ ಡೇ ಪ್ಯಾರೇಡ್ ಆಫ್ 2013 ಕಾವಿ ಕಲೆ. ಕಾವಿ ಕಲೆಯ ಬಗ್ಗೆ ಒಂದು ಮಾಹಿತಿಯನ್ನು ನಾವು ನೋಡುವುದಾದರೆ, ಕಾವಿ ಕಲೆಯು ಜನಪದ ಕಲಾ ಪ್ರಕಾರ. ಇದೊಂದು ಜನಪದ ಕಲಾ ಪ್ರಕಾರವಾಗಿದೆ. ಮನೆಯ ಒಳಭಾಗದ ಮತ್ತು ಹೊರಭಾಗದ ಗೋಡೆಗಳನ್ನು ಅಲಂಕರಿಸಲು ಈ ಕಾವಿ ಕಲೆಯನ್ನು ಬಳಸ್ತಾರೆ. ಕಾವಿ ಕಲೆಯು ಮನೆಯ ಒಂದು ಒಳಭಾಗ ಮತ್ತು ಹೊರಭಾಗದ ಗೋಡೆಗಳಲ್ಲಿ ಅಲಂಕರಿಸ್ತಾರೆ. ಈ ಕಾವಿ ಕಲೆಯ ಮತ್ತೊಂದು ಸ್ವಲ್ಪ ವಿಶೇಷತೆಯನ್ನು ನಾವು ನೋಡೋದಾದರೆ, ಕರಾವಳಿ ಭಾಗದಲ್ಲಿ ಈ ಕಾವಿ ಕಲೆಯನ್ನು ಹೆಚ್ಚು ಅಲಂಕಾರ ಮಾಡ್ತಾರೆ. ಅಂದರೆ ಸಿರಸಿ, ಗೋಕರ್ಣ, ಅಂಕೋಲಾ ಇಂತಹ ಮುಂತಾದ ಪ್ರದೇಶಗಳಲ್ಲಿ ಈ ಕಾವಿ ಕಲೆಯು ಹೆಚ್ಚು ಪ್ರಸಿದ್ಧಿಗೆ ಬಂದಿದೆ. ಕಾವಿ ಕಲೆ ಮತ್ತು ಉರಿಮಂಜು, ಅದಕ್ಕೆ ಕಾವಿ ಮತ್ತು ಉರಿಮಂಜು ಸ್ಥಳೀಯವಾಗಿ ದೊರೆಯುವ ಒಂದು ಖನಿಜ ಬಣ್ಣ. ಉರಿಮಂಜಿನ ಹೂಡಿಗೆ ನೀರನ್ನು ಬೆರೆಸಿ ಸುಣ್ಣದ ಗೋಡೆಗಳ ಮೇಲೆ ಈ ಕಲೆಯನ್ನು ಕೆತ್ತುತ್ತಾರೆ. ಕಾವಿ ಕಲೆ ಸಿರಸಿಯ ಮಾರಿಕಾಂಬೆಯ ದೇವಾಲಯದ ಗೋಡೆ. ಅಂದರೆ ಕಾವಿ ಕಲೆಯನ್ನು ಈ ಸಿರಸಿ ಮಾರಿಕಾಂಬೆ ದೇವಾಲಯದ ಮೇಲೆ ಸಾಮಾನ್ಯವಾಗಿ ಕೆತ್ತಿದ್ದಾರೆ. ರಂಗಭೂಮಿ ಕ್ಷೇತ್ರಕ್ಕೆ ಸಂಬಂಧಿಸಿದ ಸಂಸ್ಥೆಗಳನ್ನು ನಾವು ನೋಡುವುದಾದರೆ, ರಂಗಾಯಣ ನೀನಾಸಂ, ರಂಗಾಯಣ ಮತ್ತು ನೀನಾಸಂ ಇಲ್ಲಿದ್ದಾರೆ ನೋಡ್ರಿ, KV ಸುಬ್ಬಣ್ಣ ಈ ಒಂದು ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ. ರಂಗಾಯಣ ಒಂದು ಸಂಸ್ಥೆಯ ಬಗ್ಗೆ ನಾವು ನೋಡುವುದಾದರೆ, ರಂಗ ಪ್ರಶಿಕ್ಷಣ ಸಂಸ್ಥೆ, ಇದೊಂದು ನಾಟಕ ಸಂಸ್ಥೆ. 1989ರಲ್ಲಿ ಮೈಸೂರು, ಕರ್ನಾಟಕ ಸರ್ಕಾರ BV ಕಾರಂತರ ಕನಸು ಕೂಸು. ಅಂದರೆ 1989ರಲ್ಲಿ ಇದು ಮೈಸೂರಲ್ಲಿ ಸ್ಥಾಪನೆ ಆಯಿತು. ಕರ್ನಾಟಕ ಸರ್ಕಾರ ಇದರವನ್ನು ಸ್ಥಾಪನೆ ಮಾಡಿತು. BV ಕಾರಂತರ ಕನಸಿನ ಕೂಸು ಇವರು ಇದಕ್ಕೆ ಅಧ್ಯಕ್ಷರಾಗಿದ್ದರು. ಮಲೆಗಳಲ್ಲಿ ಮದುಮಗಳು, ಕುಸುಮಬಾಲೆ, ಬೊಮ್ಮಹಳ್ಳಿ, ಕಿಂದರಿ ಜೋಗಿ ಪ್ರಮುಖ ಇವು ನಾಟಕಗಳಾಗಿವೆ. ನೀನಾಸಂ ರಂಗಭೂಮಿಯ ಬಗ್ಗೆ ನಾವು ನೋಡುವುದಾದರೆ, ಸ್ಥಾಪಕರು KV ಸುಬ್ಬಣ್ಣ, ಆಮೇಲೆ ಹೆಗ್ಗೋಡು, ನೀಲಕಂಠೇಶ್ವರ ನಾಟ್ಯ ಸೇವಾ ಸಂಘ ಇದರ ಹೆಸರು, ಈ ಒಂದು ರಂಗಭೂಮಿ ಹೆಸರು. ಆಮೇಲೆ ರಾಷ್ಟ್ರೀಯ ಶೈಕ್ಷಿಕ್ ಅನುಸಂಧಾನ್ ಔರ್ ಪ್ರಶಿಕ್ಷಣ ಪರಿಷದ್, ಇದು ಸಹ ಆಗಲೇ ಸ್ಥಾಪನೆ ಆಯಿತು. ಪ್ರಾದೇಶಿಕ ಶಿಕ್ಷಣ ಸಂಸ್ಥೆ ಮೈಸೂರು. ಲೋಗೋ ಆಫ್ NCERTಯೂ ಸಹ ಆಗಲೇ ಸ್ಥಾಪನೆ ಆಯಿತು. NCERT ಪುಸ್ತಕ ನೀವು ಓದ್ತಿರಲ್ಲ, ಅದು ಸಹ ಆಗಲೇ ಒಂದು ಅಧಿಕೃತಕ್ಕೆ ಬಂತು. ಆಮೇಲೆ NCERT ಕಾರ್ಯದ 3 ಅಂಶಗಳು: ರಿಸರ್ಚ್, ಟ್ರೈನಿಂಗ್, ಎಕ್ಸ್ಟೆನ್ಷನ್. ಹೌದಾ? ಮಲ್ಲಿಕಾರ್ಜುನ್ ಟೆಂಪಲ್ ನಿಯರ್ ಮಸ್ಕಿ, ಇದು ಅಲ್ಲಿ ಸ್ಥಾಪನೆ ಆಯಿತು. ಇನ್ನು ಕನ್ನಡ ಸಾಹಿತ್ಯ ಪರಿಷತ್ ಬಗ್ಗೆ ನಾವು ನೋಡುವುದಾದರೆ, ಸಿರಿಗನ್ನಡಂ ಗೆಳಿಗೆ ಕನ್ನಡ ಸಾಹಿತ್ಯ ಪರಿಷತ್ತು, ಬೆಂಗಳೂರು. ಕನ್ನಡ ಸಾಹಿತ್ಯ ಪರಿಷತ್ತು ಸ್ಥಾಪನೆಯಾದದ್ದು 1915 ಸ್ಥಾಪನೆಯಾದದ್ದು 1915ರಂದು. ರಾಜಶ್ರೀ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಇದನ್ನು ಸ್ಥಾಪನೆ ಮಾಡ್ತಾರೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರನ್ನು ನಾವು ನೋಡುವುದಾದರೆ,
ಎಚ್ ವಿ ನಂಜುಂಡಯ್ಯ. ಇದು ಪ್ರಮುಖವಾದ ಪ್ರಶ್ನೆ, ಎಲ್ಲ PC ಪರೀಕ್ಷೆಗಳಲ್ಲಿ ಕೇಳಲಾದ ಒಂದು ಪ್ರಶ್ನೆ, ಆದ್ದರಿಂದ ಇದನ್ನು ನೋಟ್ಸ್ ಮಾಡ್ಕೊಳ್ಳಿ. ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರ ನಾವು ನೋಡುವುದಾದರೆ ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ. ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರ ನಾವು ನೋಡುವುದಾದರೆ ಅಧ್ಯಕ್ಷರು ಎಚ್ ವಿ ನಂಜುಂಡಯ್ಯ. ಇಲ್ಲಿದೆ ನೋಡಿ, ಎಚ್ ವಿ ನಂಜುಂಡಯ್ಯ ಅಧ್ಯಕ್ಷರು. ಎಚ್ ವಿ ನಂಜುಂಡಯ್ಯ ನರಸಿಂಹಾಚಾರ್ಯ. 3 ಸಾರಿ ನಂಜುಂಡಯ್ಯನವರು ಅಧ್ಯಕ್ಷರಾಗಿದ್ದರು. ಆಮೇಲೆ ಆರ್ ನರಸಿಂಹಾಚಾರ್ಯ ಅವರು ಅಧ್ಯಕ್ಷರಾಗ್ತಾರೆ. ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರ ನಾವು ನೋಡುವುದಾದರೆ ಅಂದರೆ ಇವರು ಹೆಣ್ಮಕ್ಳು. ಅಧ್ಯಕ್ಷತೆ ಜಯದೇವಿ ತಾಯಿ ಹೆಗಡೆ, ಕಮಲಾ ಹಂಸನ. ಅಧ್ಯಕ್ಷತೆ ಗೀತಾ ನಾಗಭೂಷಣ್, ಇವರು ಸಹ ಅಧ್ಯಕ್ಷರಾಗಿದ್ದರು. ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಮತ್ತೋರ್ವ ಅಧ್ಯಕ್ಷರ ನಾವು ನೋಡುವುದಾದರೆ ಅಧ್ಯಕ್ಷತೆ ಸಿದ್ಧಲಿಂಗಯ್ಯ, ಬರಗೂರು ರಾಮಚಂದ್ರಪ್ಪ, ಚಂದ್ರಶೇಖರ್ ಪಾಟೀಲ್ ಅವರು, ಚಂದ್ರಶೇಖರ್ ಕಂಬಾರ್ ಅವರು ಸಹ ಇದಕ್ಕೆ ಅಧ್ಯಕ್ಷರಾಗಿದ್ದರು. ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಗಳ ಅಧ್ಯಕ್ಷರು ಮತ್ತೋರ್ವ ಅಧ್ಯಕ್ಷರು ಅಂದರೆ ಎಚ್ ವೆಂಕಟಮೂರ್ತಿ. ಇವರು ಸಾಹಿತ್ಯ ಸಮ್ಮೇಳನದ 85 ಕಲಬುರಗಿ ಫೆಬ್ರವರಿ 2020ರಲ್ಲಿ ನಡೆದ ಒಂದು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. 86ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ. ಇದು 86ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ. 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಮಂಡ್ಯದಲ್ಲಿ ನಡೆಯಲಿದೆ ಮತ್ತು ಈಗಾಗಲೇ ನಡೆದಿದೆ. 63ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ 1994ರಲ್ಲಿ ನಡೆಯಿತು. ಅದು ಮಂಡ್ಯದಲ್ಲಿ. ಅಧ್ಯಕ್ಷತೆ ಸುಬ್ರಹ್ಮಣ್ಯ ರಾಜರಸ್, ಕಾವ್ಯನಾಮ ಚದುರಂಗ. ಹೌದಾ. ರಾಷ್ಟ್ರಕವಿಗಳು, ಕನ್ನಡದ ರಾಷ್ಟ್ರಕವಿಗಳು ನೋಡೋದಾದರೆ ಎಂ ಗೋವಿಂದ ಪೈ, KV ಪುಟ್ಟಪ್ಪ, GS ಶಿವರುದ್ರಪ್ಪನವರು ಇವರು ಕನ್ನಡದ ರಾಷ್ಟ್ರಕವಿಗಳಾಗಿದ್ದಾರೆ. ಜ್ಞಾನಪೀಠ ಪ್ರಶಸ್ತಿ ಪಡೆದ ಕನ್ನಡದ ಸಾಹಿತಿಗಳನ್ನು ನಾವು ನೋಡೋದಾದರೆ 8 ಜನ ಬರ್ತಾರೆ. ಇದು ಪ್ರಮುಖವಾದ ಒಂದು ಮಾಹಿತಿಯಾಗಿದೆ. KV ಪುಟ್ಟಪ್ಪ, ದ.ರಾ ಬೇಂದ್ರೆ, ಶಿವರಾಮ್ ಕಾರಂತ್, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್, ವಿಕ್ರು ಗೋಕಾಕ್, VR ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್, ಚಂದ್ರಶೇಖರ್ ಕಂಬಾರ್ ಇವರೆಲ್ಲ ಕನ್ನಡ ಜ್ಞಾನಪೀಠ ಪ್ರಶಸ್ತಿ ಪಡೆದ ಸಾಹಿತಿಗಳಾಗಿದ್ದಾರೆ. ಸರಸ್ವತಿ ಸಮ್ಮಾನ ಪ್ರಶಸ್ತಿ ಪಡೆದ ಪುರಸ್ಕೃತ ಕನ್ನಡಿಗರನ್ನು ನಾವು ನೋಡೋದಾದರೆ ವೀರಪ್ಪ ಮೊಯ್ಲಿ, SL ಭೈರಪ್ಪನವರು ಸರಸ್ವತಿ ಸಮ್ಮಾನ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಮಂದ್ರ ಶ್ರೀ ನಾರಾಯಣ ಮಹಾನೇಶ್ವರ್ ಇವರು ಸಹ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಭಾರತೀಯ ಶಾಸ್ತ್ರೀಯ ಸಂಗೀತದ ಬಗ್ಗೆ ನಾವು ಮಾಹಿತಿಯನ್ನು ನೋಡುವುದಾದರೆ ಭಾರತೀಯ ಶಾಸ್ತ್ರೀಯ ಸಂಗೀತವು 2 ಪ್ರಕಾರಗಳನ್ನು ಒಳಗೊಂಡಿದೆ. ಒಂದು ಹಿಂದೂಸ್ತಾನಿ ಸಂಗೀತ, ಒಂದು ಕರ್ನಾಟಕ ಸಂಗೀತ. ಭಾರತೀಯ ಶಾಸ್ತ್ರೀಯ ಸಂಗೀತ 2 ಪ್ರಕಾರಗಳು. ಹಿಂದೂಸ್ತಾನಿ ಸಂಗೀತ ಮತ್ತು ಕರ್ನಾಟಕ ಸಂಗೀತ. ಇದು ದಕ್ಷಿಣ ಭಾರತದಲ್ಲಿ, ಇದು ಉತ್ತರ ಭಾರತದಲ್ಲಿ. ಹೌದಾ. ಹಿಂದೂಸ್ತಾನಿ ಸಂಗೀತದ ಒಂದು ಭಾಷೆಗಳನ್ನು ನಾವು ನೋಡುವುದಾದರೆ ಅರಬ್ ಪರ್ಷಿಯನ್ ಮೂಲ, ತಬಲಾ ಹಾರ್ಮೋನಿಯಂ. ಕರ್ನಾಟಕ ಸಂಗೀತ ನೋಡಿ ಶುದ್ಧ ದೇಶೀಯ ಮೂಲ, ಮೃದಂಗ, ವೀಣೆ, ನಾದಸ್ವರ. ಸವಾಯಿ ಗಂಧರ್ವ, ಜನ್ಮಸ್ಥಳ ಕುಂದಗೋಳ. ಪ್ರಸಿದ್ಧ ಶಿಷ್ಯರು ಭೀಮಸೇನ್ ಜೋಶಿ, ಗಂಗೂಬಾಯಿ ಹಾನಗಲ್, ಬಸವರಾಜ ರಾಜಗುರು. ಇವರ ಪ್ರಮುಖ ಶಿಷ್ಯರು ಮತ್ತು ಇವರು ಜನ್ಮಸ್ಥಳ ಕುಂದಗೋಳ್ ಮತ್ತು ಇವರು ಸವಾಯಿ ಗಂಧರ್ವ ಇವರ ಹೆಸರು. ಸವಾಯಿ ಗಂಧರ್ವ ಅವರು ಭೀಮಸೇನ್ ಜೋಶಿ ಅವರು. ಇವರ ಹೆಸರಿನಲ್ಲಿ ಪುಣೆಯಲ್ಲಿ ಸವಾಯಿ ಗಂಧರ್ವ ಮಹೋತ್ಸವ 1953ರಿಂದ ಪ್ರತಿ ವರ್ಷ ಆರಂಭವನ್ನು ಮಾಡಿದರು. ಸವಾಯಿ ಗಂಧರ್ವ ಭೀಮಸೇನ್ ಮಹೋತ್ಸವ. ಹೌದಾ. ಭೀಮಸೇನ್ ಜೋಶಿ ಪ್ರಸಿದ್ಧ ಕ್ಷೇತ್ರ ಹಿಂದೂಸ್ತಾನಿ ಸಂಗೀತದ ಕಿರಾನ ಘರಾನ. ಮೈಸೂರ್ ಮೇರೆ ತುಮ್ಹಾರಾ. ಹೌದಾ. The song was composed by Bhimsen Joshi. Released August 1988. Singers Pandit Bhimsen Joshi, Lata Mangeshwar, Kavita, Krishna Murthy, etc. ಕಿರಾನ್ ಘರಾನ್ ಸಂಗೀತ ಪದ್ಧತಿಯ ಹರಿಕಾರು ಗಂಗೂಬಾಯಿ ಹಾನಗಲ್. ಮಲ್ಲಿಕಾರ್ಜುನ್ ಮನ್ಸೂರ್ ಹಿಂದೂಸ್ತಾನಿ ಸಂಗೀತ ಭೀಷ್ಮ ಎಂದು ಇವರನ್ನು ಕರೀತಾರೆ. ಕಾಳಿದಾಸ ಸಮ್ಮಾನ ಪ್ರಶಸ್ತಿ. ಹಿಂದೂಸ್ತಾನಿ ಸಂಗೀತದ ಶಹನಾಯಿ ವಾದಕರು ಉಸ್ತಾದ್ ಬಿಸ್ಮಿಲ್ಲಾ ಖಾನ್.
ಉಸ್ತಾದ್ ಜಕೀರ್ ಹುಸೈನ್. ಕರ್ನಾಟಕ ಶಾಸ್ತ್ರೀಯ ಸಂಗೀತ. ಪುರಂದರದಾಸರನ್ನು ಕರ್ನಾಟಕ ಪಿತಾಮಹ, ಸಂಗೀತ ಪಿತಾಮಹ ಎಂದು ಕರೆಯುತ್ತಾರೆ. ಪುರಂದರದಾಸರು ರಚಿಸಿದ ಪಿಳ್ಳಾರಿ ಗೀತೆಗಳು ಕರ್ನಾಟಕ ಸಂಗೀತ ಕಲಿಯುವವರಿಗೆ ಆಧಾರವಾಗಿವೆ. ಇವರನ್ನು ಕರ್ನಾಟಕದ ಸಂಗೀತ ಪಿತಾಮಹ ಎಂದು ಕರೆಯುತ್ತಾರೆ. ಕರ್ನಾಟಕ ಶಾಸ್ತ್ರೀಯ ಸಂಗೀತ ತ್ಯಾಗರಾಜ್, ಎಂ.ಎಸ್. ಸುಬ್ಬಲಕ್ಷ್ಮಿ ಅವರು, ವೀಣೆ ಶೇಷಣ್ಣ. ಸಹಕಾರಿ ಸಂಘದ ತೊಟ್ಟಿಲು ಕನಗಿನಹಾಳ್. ಏಷ್ಯಾ ಖಂಡದ ಮೊಟ್ಟಮೊದಲ ಸರ್ಕಾರಿ ಚಳುವಳಿ ಆರಂಭವಾಗಿದ್ದು ಕನಗಿನಹಾಳದಲ್ಲಿ. ಈ ಸರ್ಕಾರಿ ಚಳುವಳಿ ನೇತೃತ್ವವನ್ನು ಶ್ರೀ ಸಿದ್ದನಗೌಡ ಸಣ್ಣರಾಮನಗೌಡ ಪಾಟೀಲ್ ವಹಿಸಿದರು. 2023 ಟ್ಯಾಬ್ಲೋ ನಾರಿಶಕ್ತಿ. ಸೂಲಗಿತ್ತಿ ನರಸಮ್ಮ, ತುಳಸಿಗೌಡ, ಸಾಲುಮರದ ತಿಮ್ಮಕ್ಕ. ನಾರಿಶಕ್ತಿಯ ಪ್ರದರ್ಶನ ಈ ರೀತಿ ಆಗ್ತದೆ. ಕೆರೆಮನೆ ಶಂಭು ಹೆಗಡೆ ಯಕ್ಷಗಾನ ಲೋಕದ ಮಹಾನ್ ವಿದ್ವಾಂಸರಾಗಿದ್ದರು. ಯಕ್ಷಗಾನ ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಅಸ್ತಿತ್ವಕ್ಕೆ ಬರುವವರಲ್ಲಿ ಇವರ ಪಾತ್ರ ಬಹಳ ದೊಡ್ಡದು. ಚಿಟ್ಟಾಣಿ ರಾಮಚಂದ್ರ ಹೆಗಡೆ ಪದ್ಮಶ್ರೀ ಪ್ರಶಸ್ತಿಯನ್ನು ಇವರಿಗೆ ನೀಡಲಾಗಿದೆ. ಕೆರೆಮನೆ ಶಿವರಾಮ್ ಹೆಗಡೆ, ಕೆರೆಮನೆ ಮಹಾಬಲ್ ಹೆಗಡೆ, ಕಡತೋಕ್ ಮಂಜುನಾಥ್ ಭಾಗವತರು, ಇಡಗುಂಜಿ ಕೃಷ್ಣಯಾಜಿ. ಯಕ್ಷಗಾನ ಯೋಗ ಫಾರ್ ಎವ್ರಿವನ್. ಯೋಗವನ್ನು ಎಲ್ಲರೂ ಮಾಡಬೇಕು. ಲೈಟ್ ಆನ್ ಯೋಗ, ಯೋಗ ದೀಪಿಕ. ವಿವೇಕಾನಂದ ಕೇಂದ್ರ ಪ್ರಕಾಶನ. ಆರ್.ಕೆ. ನಾರಾಯಣ್ ಮಾಲ್ಗುಡಿ ಡೇಸ್. ಚಿತ್ರೀಕರಣ ಪ್ರಮುಖ ಸ್ಥಳ ಆಗುಂಬೆ. 1980 ದಶಕದಲ್ಲಿ ದೇಶದ ಪ್ರಸಿದ್ಧ ಧಾರಾವಾಹಿ ನಿರ್ದೇಶಕರು ಶಂಕರ್ ನಾಗ್. ಅರಸಾಳು ರೈಲ್ವೆ ನಿಲ್ದಾಣದಲ್ಲಿ ಮಾಲ್ಗುಡಿ ಡೇಸ್ ಮ್ಯೂಸಿಯಂ. ಹೌದಾ? ಓಕೆ. ಲಾಲ್ಬಾಗ್ ಫಲಪುಷ್ಪ ಪ್ರದರ್ಶನ. ಎಲ್ಲರಿಗೂ ಧನ್ಯವಾದಗಳು. ವಿಡಿಯೋನ ಕೊನೆಗೊಳಿಸ್ತಾ ಇದ್ವಿ. ಇದು ಕರ್ನಾಟಕದ ಸಾಮಾನ್ಯ ಜ್ಞಾನವಾಗಿತ್ತು. ಅಂದರೆ ಕಲೆಗಳು, ಶಾಸ್ತ್ರೀಯ ಕಲೆ, ಕರ್ನಾಟಕ ಕಲೆ, ಭಾರತೀಯ ಕಲೆಗಳು, ಪ್ರಮುಖ ವಿದ್ವಾಂಸರು, ಪ್ರಮುಖ ಕವಿಗಳು, ಕೃತಿಗಳು ಮುಂತಾದವುಗಳು ಈ ವಿಡಿಯೋದಲ್ಲಿ ನೋಡಿದ್ವಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಕೊನೆಗೊಳಿಸ್ತಾ ಇದ್ವಿ. ಎಲ್ಲರಿಗೂ ಧನ್ಯವಾದಗಳು.